ರಾಜಲಕ್ಷ್ಮಿ ಇವಳು ಬಂದು 2 ನಿಮಿಷಕ್ಕೆ ಇವನು ಬರ್ತಾ ಇದ್ದಾನೆ. ಅಂದರೆ ಇಬ್ರು ಒಟ್ಟಿಗೆ ಎಲ್ಲಿಗೋ ಹೋಗಿದ್ದಾರೆ. ನನ್ನ ಬೆನ್ನಿಂದೆ ಏನೋ ನಡೀತಾ ಇದೆ. ನಡೀಲಿ ಅದೆಷ್ಟು ದಿನ ನಡೆಯುತ್ತೋ ನಾನು ನೋಡ್ತೀನಿ. ರಾಜ್, ಎಲ್ಲೋಗಿದ್ದಪ್ಪ? ಈಗ ಬಂದ್ಯಾ? ಇಲ್ಲೇ ಪಕ್ಕ ದೇವಸ್ಥಾನಕ್ಕೆ ಹೋಗಿದ್ದೆ ಅಜ್ಜಿ. ನೀನು ಒಳ್ಳೆತನನ ಅರ್ಥ ಮಾಡ್ಕೊಳ್ದೆ ನಾವು ನಿನಗೆ ತುಂಬಾ ತೊಂದರೆ ಕೊಟ್ಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಿಮ್ಗೆ ವಿಷಯ ಗೊತ್ತಿರಲಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ. ನಮ್ಮ ಆರಾಧನ ಜೀವನ ಹಾಳಾಗದೆ ಇರೋ ಹಾಗೆ ಕಾಪಾಡ್ಬಿಟ್ಟೆ. ಆ ದೇವ್ರು ನಿನಗೆ ಒಳ್ಳೇದ್ ಮಾಡ್ಲೆಪ್ಪ. ಅಯ್ಯೋ ಅಜ್ಜಿ, ಅವರು ನನ್ನ ಫ್ರೆಂಡ್ ಅಲ್ವಾ? ಅವ್ರ ಜೀವನ ಹಾಳಾಗಕ್ ಬಿಟ್ಬಿಡ್ತೀನ? ನೋಡು, ಇದು ನಮ್ಗೆ ಗೊತ್ತೇ ಆಗ್ಲಿಲ್ಲ. ಸುಮ್ನೆ ನಾವೆಲ್ಲ ನಿನಗ್ ತೊಂದರೆ ಕೊಟ್ವಿ. ಊಟ ಮಾಡ್ದೇನಪ್ಪ? ಹಾಗೆಲ್ಲ ಹೊಟ್ಟೆ ಹಸ್ಕೊಂಡಿರ್ಬಾರ್ದು. ಬಾ ಊಟ ಮಾಡುವಂತೆ. ಪರವಾಗಿಲ್ಲ ಅಜ್ಜಿ, ನಮ್ಮ ಮನೆಗೆ ಹೋಗಿ ಮಾಡ್ಕೋತೀನಿ. ಮುರುಗೇಶ ಬೇರೆ ಕಾಯ್ತಿರ್ತಾನೆ. ನೀವು ಹೋಗಿ ಮನೆಗೆ. ಸರಿಯಪ್ಪ, ಹುಷಾರು. ಈ ಕಳ್ಳ ಮುದುಕಿ ರಾಜಲಕ್ಷ್ಮಿ ಜೊತೆ ಇಷ್ಟು ದಿನ ಜಗಳ ಆಡ್ಕೊಂಡೇ ಮಾತಾಡ್ತಾ ಇದ್ಲು. ಇವತ್ತು ಅಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂದ್ರೆ ಏನ್ ಮಾತಾಡ್ತಾ ಇರ್ಬೋದು? ನನ್ನ ಬೆನ್ನಿಂದೆ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಓಡೋಗ್ತಾ ಇದೆಯಾ? ಓಡು. ಓಡೋಗು ಮತ್ತೆ. ಏನ್ ಬರೀ ಕಿಟಕಿ ಇದೆ, ಡೋರೇ ಇಲ್ವಲ್ಲಪ್ಪ ಎಲ್ಲುವೆ. ಇದೇನು ಫುಲ್ಲು ಧ್ಯಾನ ಮಾಡ್ತಾ ಕೂತಿದ್ದಾನೆ. ಅಯ್ಯೋ, ನನ್ನ ಮದುವೆ ಇದೆ. ನಂತರ 4 ಜನರನ್ನ ಕಟ್ಟಾಕಿದಾರಲ್ಲಪ್ಪು. ನನ್ನ ಕಟ್ಟಾಕಿದ್ರು ಕಷ್ಟ. ಅಪ್ಪ ಗಣೇಶ, ನಾನಿಲ್ಲಿ ಬರೋಕ್ಕೂ ಮುಂಚೆ ನೀನಿಲ್ಲಿ ಬಂದು ಕೂತ್ಕೊಂಡಿದೀಯ ತಾನೆ? ಇಲ್ಲಿ ಎಕ್ಸಿಟ್ ಡೋರ್ ಇಲ್ಲಪ್ಪ. ಏನೋ ಎಕ್ಸಿಟ್ ಡೋರೇ ಇಲ್ವಾ? ನಾನು ಹೊರಗಡೆ ಹೋಗೋಕ್ಕಾಗಲ್ಲ. ಅಯ್ಯೋ, ಮತ್ತೇನು ಮಾಡಲಿ, ಒಳಗೆ ವಾಪಸ್ ಹೋಗ್ಲಾ? ಆಯ್ತು ಬಿಡಪ್ಪ, ನಿಮ್ಮದೇ ಮುಂದೆ ಹೋಗ್ಲಿ. ಛಟ್, ನೆನ್ನೆ ಓಡೋಗು ಅಂತಂದೆ ತಾನೆ? ಎಕ್ಸಿಟ್ ಡೋರ್ ಎಲ್ಲಿ ಅಂತ ಹೇಳ್ಬೇಕಲ್ವಾ? ಇಲ್ಲಿ ಎಂಟ್ರಿಗೆ ಅಷ್ಟೇ ಡೋರ್ ಇರೋದು, ಎಕ್ಸಿಟ್ಗೆ ಡೋರೇ ಇಲ್ಲ. ಮತ್ತೆ ರಾತ್ರಿ ಮನೆಗೆ ಹೆಂಗ್ ಹೋಗ್ತೀಯಾ? ಹೆಂಗಾದ್ರೂ ಹೋಗ್ತೀಯ? ಏಯ್ ಮಲಗಿದ್ಯಲ್ಲೋ. ಏಯ್ ಆಚೆ ಓಡೋಗ್ತೀಯ? ನೀವು ಯಾಕ್ರಯ್ಯ ನಾನು ಹಿಂಗೆ ಕಾಣಿಸ್ತೀರಾ? ಬಿಟ್ಬಿಟ್ರ ಮನ್ಗೊಟ್ಟಾಗ್ತೀನಿ. ನಾನೇನು ಮಾಡಬಾರ್ದು ತಪ್ಪ ಮಾಡಿದೆ ಅಂತ. ಮೊದಲು ಬಲ್ಕೋ.
ಕೊಟ್ಬಿಟ್ ಬಾ. ಮಡಗಲಿ. ನೋಡ್ದಿಯಾಕ, ಮದುವೆ ನಿಂತೋಗಿದೆ. ಮದುವೆ ಗಂಡು ಕಾಣಿಸ್ತಾನೆ ಇಲ್ಲ. ಒಂಚೂರಾದ್ರೂ ಯೋಚನೆ ಇದೆ ಇವಳಿಗೆ. ಬೇರೆ ಯಾರಾದ್ರೂ ಆಗಿದ್ರೆ ಮೂಲೆಯಲ್ಲಿ ಕುತ್ಕೊಂಡು ಕೊಡೋ ಅಂತ ಅಳ್ತಾ ಇದ್ರು. ಎಷ್ಟು ಆಗಿದ್ದಾಳೆ ನೋಡು. ಲೇ, ಇದೇನು ಒಣಗೋಗಿರ ಅನ್ನ ಕೊಟ್ಟಿದ್ಯಾ? ಸ್ವಲ್ಪ ಚಟ್ನಿನವ್ರ ಆಯ್ತನ ತಂದು ಹಾಕು. ಏನೇ ನನ್ ಮಗ ಕಾಣೆ ಆಗಿರೋ ಇಸ್ಯ ನಿಂಗ್ ಬೋ ಕುಸಿ ಕಟ್ಟಂಗ್ ಕಾಣ್ತೈತೆ. ಹಾಗೇನಿಲ್ಲ, ಅವ್ರು ಹುಷಾರಾಗಿ ಬಂದ್ರೆ ನನಗೂ ಖುಷಿನೇ. ಹುಷಾರಾಗ ಬರೋದು ಅಂದ್ರೆ ಏನೇ ನೀನ್ ಮಾತನಾಡ್ತಾ? ಏನಾಗಿತ್ತು ನನ್ ಮಗನ್ಗೆ? ಅವ್ನ್ ಗಟ್ಬಿಟ್ಟಾಗ ಸಂದಾಕೆ ಇದ್ನಲ್ಲ, ಏನ್ ಮಾಡ್ದೆ ನೀನು? ಹೇಯ್, ನೀನೇ ಏನಾದ್ರೂ ಕಳ್ಸಿದ್ಯಾ ಹೆಂಗೆ? ನಾನೆಲ್ಲಿ ಕಳಿಸ್ಲಿ? ನನ್ಗೇನು ಗೊತ್ತಿಲ್ಲ. ನನ್ ಮಗ ಸಿಗ್ಲಿ, ಆಗ ಎಲ್ಲರ ಬಂಡವಾಳ ಬಯಲಾಯ್ತದೆ. ಅಕ್ಕ, ಕುರ್ಸಿ ಕಾಣಿಸ್ತಾರ ಹಿಂದೆ ನನ್ನ ಹೆಂಡತಿ ಮಗಳ ಕೈವಾಡ ಏನಾದ್ರೂ ಇದ್ರೆ ನಾನೇ ಒಂದು ಗತಿ ಕಾಣಿಸ್ಬಿಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡಕ್ಕ. ಏಯ್, ನನ್ ಮಗ ಸಿಗಗಂಟ ಹಿಂಗ ಹಾರಾಡೋದನ್ನೆಲ್ಲ ಬಿಟ್ಟು ತಗ್ಗಿ ಬಗ್ಗಿ ಮರ್ವಾದೆಗೆ ಮನೇಲಿರೋದನ್ ಕಲ್ಕ. ಆಚೀಚೆ ಸುತ್ತಕ್ ಹೋಗ್ಬೇಡ. ಮೈಸ, ನಮ್ ಪುರ್ಸಿ ಕಾಣ್ದೆ ಆಗ್ಲೇ ಒಂದಿನ ಆಗೋಯ್ತು ಕಳ್ಳ. ಏನ್ ತಡಿಯಕ್ ಆಗಕ್ಕಿಲ್ಲ. ಸ್ಟೇಷನ್ಗೋಗಿ ಒಂದ್ ಕಂಪ್ಲೇಂಟ್ ಕೊಟ್ಬಿಡಮ್ಮ. ಯಾಕೋ ಶಾನೆ ದಿಗ್ಲಾಯ್ತಿದೆ ಕಳ್ಳ. ಹೌದಕ್ಕ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಬೇಗ ತಿಂಡಿ ತಿಂದು ಬಿಡ್ತೀನಿ, ಹೋಗ್ಬಿಡೋಣಕ್ಕ. ಅದ್ಭುತ. ಅದೇನನ್ನ ಮಾಡ್ತಿರೋ ಏನೋ. ಅಕ್ಕ, ನೀನ್ ತಿಂಡಿ ತಿಂದಿದ್ದೆ ಒಳ್ಳೇದಾಯ್ತು. ನಡಿ, ಹೊರಗಡೆ ತಿನ್ಕೊಳ್ವಾ. ಆರಾಧ್ನಾ, ರಾಜ್ಗೆ ಪಲಾವ್ ಅಂದ್ರೆ ಇಷ್ಟ, ಹೋಗಿ ಕೊಟ್ಬಿಟ್ ಬಾ. ಸರಿನಾ? ಅಕ್ಕ, ನಾನು ರೆಡಿ, ಹೊರಡುವಾ? ಏಯ್, ಏನದು? ಪಲಾವು. ಎಲ್ಲಿಗೆ ಹೊರಟೆ? ಪಕ್ಕದ ಮನೆಗಿರಿ. ಆರಾಧ್ನಾ, ನೀನ್ ಹೋಗ್ಬಾ. ಸ್ಯಾಂಡಿ, ಹೇಗ್ ಕಾಣಿಸ್ತಾ ಇದೀನಿ? ನಿನ್ಗೇನಮ್ಮ, ಯಾವಾಗ್ಲೂ ಚೆನ್ನಾಗೇ ಕಾಣಿಸ್ತೀಯ. ಅದೆಷ್ಟು ದಿನ ಆದ್ಮೇಲೆ ಆಫೀಸ್ಗೆ ಹೋಗ್ತಾ ಇದೀನಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದು ನನ್ನ ಆಫೀಸ್, ನಾನ್ ಆಳ್ಬೇಕಾಗಿರೋ, ನಾನ್ ರೂಲ್ ಮಾಡ್ಬೇಕಾಗಿರೋ ಜಾಗ. ನೋಡ್ತಾ ಇರೋ ಸ್ಯಾಂಡಿ, ಇನ್ ಮುಂದೆ ಒಂದೊಂದೇ ಜಾಗನೂ ನನ್ನ ಕಂಟ್ರೋಲಿಗೆ ತಗೋತೀನಿ. ಸರಿ ಅಮ್ಮ, ಮಾವ ಕಾಯ್ತಾ ಇದಾರೆ ಅನ್ಸುತ್ತೆ, ಹೊಡೋಣ. ಅಪ್ಪ, ಹೊರಡನ್ವಾ? ಅಮ್ಮ, ಆಫೀಸ್ಗೆ ಹೋಗ್ತೀನಿ. ಅಮ್ಮು ಹೋಗ್ತೀನಿ ಅನ್ಬಾರ್ದಮ್ಮ, ಯಾವಾಗ್ಲೂ ಹೋಗ್ ಬರ್ತೀನಿ ಅನ್ಬೇಕು. ಓಕೆ ಓಕೆ, ಹೋಗಿ ಬರ್ತೀನಿ. ಅಮ್ಮು, ಏನಾದ್ರು ತಿಂತ್ಯಾ? ತಂದ್ಕೊಡ್ಲಾ? ನಿನ್ ದಾರಿಲಿ ತಿನ್ಕೊಂಡು ಹೋಗು. ಏನಮ್ಮ ನೀನು ಯಾವಾಗ್ಲೂ ತಿಂತ್ಯಾ ತಿಂತ್ಯಾ ಅನ್ಕೊಂಡು?
ಅವಾಗ್ಲೇ ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಂಡಲ್ಲ. ಅಬ್ಬೋ ಹೋಗ್ಲಿ ಬಿಡು, ಅಮ್ಮ ಹೇಗೆ ಅಂತ ನಿನಗೂ ಗೊತ್ತಲ್ಲ. ಹೆದರ್ಕೊಂಡ್ರ ಅಪ್ಪ? ನಾನು ಆರಾಮಾಗೇ ಇದ್ದೀನಿ, ಖುಷಿಯಾಗಿದ್ದೀನಿ. ಸುಮ್ಮನೆ ಅಮ್ಮಂಗೆ ಜಲಕ್ ಕೊಟ್ಟೆ ಅಷ್ಟೆ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಆಫೀಸಲ್ಲೂ ನಿನ್ ಥರನೇ ಕೇರ್ ಮಾಡೋರು ಇದ್ದಾರೆ ನನಗೆ. ಸರಿ ಅಮ್ಮು, ಆಫೀಸಲ್ಲಿ ಟೈಮಿಗೆ ಊಟ ಮಾಡಕ್ ಮರಿಬೇಡ. ಟ್ಯಾಬ್ಲೆಟು ಕರೆಕ್ಟಾಗಿ ತಗೋಬೇಕು. ಅದನ್ನೆಲ್ಲ ನಾನು ನೋಡ್ಕೋತೀನತ್ತೆ, ನೀವು ಟೆನ್ಷನ್ ತಗೋಬೇಡಿ. ಸಾವಿತ್ರಿ, ಟೈಮ್ ಆಯ್ತು, ನಾವೇನು ಬರ್ತೀವಿ. ಅಮಲ ಸರಿ. ಹೊರಡದ? ಸರಿ ಅಪ್ಪ. ಅಮ್ಮ, ಹೋಗಿ ಬರ್ತೀನಿ. ಹುಷಾರು ಕಂದೆ. ಓ ಏನಪ್ಪಾ, ಫುಲ್ ಖುಷಿಯಾಗಿದ್ದೀಯಾ? ಹಾಡೆಲ್ಲ ಗೊಣಗ್ತಾ ಇದೀಯಾ? ಹಾಗೇನಿಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಇನ್ಮೇಲೆಲ್ಲ ಹಿಂಗೇನಪ್ಪ, ಹಾಡು, ವಿಜಿಲ್ಲು, ಕನಸು. ಏನಾಯ್ತು? ಈ ರೂಮಲ್ಲಿ ನಂಗೆ ಆಡೋಕ್ಕೂ ಫ್ರೀಡಮ್ ಇಲ್ವಾ? ಇದೆಯಪ್ಪ ಇದೆ. ಇನ್ಮೇಲೆ ಪ್ರಪಂಚನೇ ನಿಂದು ಬ್ರೋ. ಹಾಡ್ತಾ ಇರು, ಕುಣಿತಾ ಇರು, ಫುಲ್ ಎಂಜಾಯ್ ಮಾಡು. ಕರೆಕ್ಟಾಗಿ ಏನು ವಿಷಯ ಅಂತ ಹೇಳು, ಇಲ್ಲ ಒದೆ ಬೀಳತ್ತೆ. ಈಗ ನಿಂಗೊಂದು ಕತೆ ಹೇಳ. ಕತೆನಾ? ಅದೇನು ಹೇಳ್ತಿ ಹೇಳಪ್ಪ. ಒಂದು ಊರಲ್ಲಿ ಒಬ್ಬ ರಾಜ್ಕುಮಾರಿ ಇದ್ಲಂತೆ. ಯಾವಾಗ್ಲೂ ಕಿತ್ತಾಡ್ತಾ ಇರ್ತಿದ್ರಂತೆ. ಕಿತ್ತಾಡ್ತಾ ಅವ್ರಿಬ್ರಿಗೂ ಗೊತ್ತಿಲ್ದೇನೆ ಲವ್ ಆಗೋಗ್ಬಿಡ್ತಂತೆ. ಇದೇನ್ ಕತೆನೋ? ಕಿತ್ತಾಡೋರು ಲವ್ ಮಾಡೋದ? ನೋವೇ. ಕೆಲವು ರಿಲೇಶನ್ಶಿಪ್ ಹಾಗೆ, ಅವ್ರಿಗೆ ಅರ್ಥ ಆಗಲ್ಲ, ಬೇರೆಯವ್ರಿಗೆ ಅರ್ಥ ಆಗತ್ತೆ ಅಲ್ವೇನ್ರಿ? ಯಾರು ನೋಡ್ಕೊಂಡ್ ಮಾತಾಡ್ತಿದ್ಯಾ? ಅದು ಸ್ವಲ್ಪ ಪರ್ಸನಲ್. ಕೆಲವೊಂದ್ಸತಿ ಸಂಬಂಧ ಇಲ್ಲದೆ ಮಾತಾಡ್ತೀಯ, ಫ್ರೆಂಡ್ ಅಲ್ವಾ, ಎಲ್ಲ ಸಹಿಸ್ಕೋಬೇಕಾಗತ್ತ. ಅದ್ ಸರಿ, ಈ ಕತೆ ನನಗ್ಯಾಕೆ ಹೇಳ್ತಿದ್ಯಾ? ಕೆಲವು ಸಲ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ಹೇಳಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಅಲ್ವೇನ್ರಿ? ಅಪ್ಪ ತಂದೆ ಮುರುಗೇಶಪ್ಪ, ಕೊಂಕ ಸುತ್ತಿ ಮೈಲಾರಿಗೆ ಬರ್ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಿನ್ನೆ ದೇವಸ್ಥಾನದ ವಾತಾವರಣ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಓ, ಅಲ್ಲೋ ಕೂತ್ರೆ ಮನ್ಸಿಗೊಂಥರ ನೆಮ್ಮದಿ. ಅದೇ ನೆಮ್ಮದಿ ಸಿಗ್ಲೇಬೇಕು. ಅದಕ್ಕಂತಾನೆ ಅಲ್ಲಿ ಒಬ್ರು ಯಾರೋ ಎಂಟ್ರಿ ಆಗಿರ್ಬೇಕಲ್ವಾ? ಒಬ್ರ? ಓ, ಆರಾಧನವ್ರ ಬಂದಿದ್ರು. ನಂತರದಲ್ಲಿ ಸಾರಿ, ಥ್ಯಾಂಕ್ಸು ಎಲ್ಲ ಎಕ್ಸ್ಚೇಂಜ್ ಆಗಿರ್ಬೇಕಲ್ವಾ? ಮತ್ತೆ ಮುಖ ಮೂತಿ ನೋಡದೆ ಬೈದಿದ್ರು, ಸಾರಿ ಕೇಳಬೇಕಲ್ವಾ? ನಿಮ್ ಮಧ್ಯದ ಕೋಪ ತಾಪ ಎಲ್ಲ ಕಡಿಮೆ ಆಗಿ ಸಮಾಧಾನ ಆದಂಗ ಅನ್ಸುತ್ತೆ. ಹೌದು ಬ್ರೋ, ಎಲ್ಲ ಸಾರ್ಟ್ ಔಟ್ ಆಗಿದೆ. ಅದ್ ಸರಿ, ಇದೆಲ್ಲ ನಿನಗೇನ್ ಗೊತ್ತು? ನಮ್ಗೆಲ್ಲ ಗೊತ್ತಾಗುತ್ತೆ ಬ್ರೋ. ಇನ್ಮೇಲೆ ಇದೆಲ್ಲ ಕಾಮನ್ನು, ಹೋಗೋದು ಬರೋದು ಇದೆಲ್ಲ ಇದ್ದಿದ್ದೆ. ಯಾಕೆ? ಹೇಳಿದ್ನಲ್ಲ, ಕೆಲವು ಸಲ ನಮ್ಮ ವಿಚಾರ ನಮ್ಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಇದೆಲ್ಲ ಕಾಮನ್. ನಿಂಗೆ ತಲೆ ಕೆಟ್ಟಿದೆ, ಏನೇನೋ ಮಾತಾಡ್ತಿದ್ಯಾ. ಹೊಟ್ಟೆ ಹಸಿದೆ, ಇನ್ನ ತಿಂಡಿ ಮಾಡೋಣ ಎದಳು. ರಿಲ್ಯಾಕ್ಸ್, ತಿಂಡಿ ಬರುತ್ತೆ. ಬರುತ್ತಾ? ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರಬೇಕೋ ಅಲ್ಲಿಂದನೇ ಬರುತ್ತೆ.